ನಾವು ಇಷ್ಟೊತ್ತು ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಕೂಡ ತಿಳಿಸ್ಕೊಟ್ವಿ. ಆದರೆ ಈಗ ವರ್ಕಿಂಗ್ ಪ್ರೊಫೆಷನಲ್ ಕೋಟಾ ಅಂತ ಬಂದಾಗ ಈ ಉದ್ಯೋಗದಲ್ಲಿ ಇರ್ತಾರೆ ಕೆಲವೊಬ್ರು. ಸೊ ವರ್ಕಿಂಗ್ ಯಾರೆಲ್ಲ ಅರ್ಜಿನ ಇದಕ್ಕೆ ಸಲ್ಲಿಸಬಹುದು DCETಗೆ? ಓಕೆ, ಇದು ತುಂಬ ಇಂಪಾರ್ಟೆಂಟ್. ಏನಂತ ಇದು ವರ್ಕಿಂಗ್ ಪ್ರೊಫೆಷನಲ್ಸ್ ಅಂದರೆ ಯಾವ್ದಾದ್ರು ಸರ್ಕಾರಿ ಕಚೇರಿಯಲ್ಲಾಗಲಿ, ಸರ್ಕಾರಿ ಸೌಮ್ಯದ ಕಚೇರಿಗಳಲ್ಲಾಗಲಿ, ಅಥವಾ ಗೋರ್ಮೆಂಟಿಂದ ಅಪ್ರೂವ್ ಆದಂತಹ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರೋಂಥವ್ರಿಗೆ ಇದೊಂದು ಅವಕಾಶ ಕೊಟ್ಟಿರೋದು. ಇದಕ್ಕೇನು ಅಂತಂದರೆ ಕಂಡೀಷನ್ ಸೇಮು, ಡಿಪ್ಲೊಮಾ ಪಾಸ್ ಆಗಿರಬೇಕು. ಯಾಕಂದರೆ ಪಾಸ್ ಆಗಲಿಲ್ಲ ಅವ್ರಿಗೆ ಏನು ಮಾಡೋಂಗಿಲ್ಲ. ಮತ್ತು ಆ ಎಲಿಜಿಬಿಲಿಟಿ ಹೇಳಿದ್ನಲ್ಲ, ಆ 45% ಅದು ಕ್ಯಾಟಗರಿ ಮೇಲೆ ಅದಂತೂ ಇರಲೇಬೇಕು. ಅದ್ರ ಜೊತೆಗೆ ಇದು ಯಾತಕ್ಕೆ ಅವಕಾಶ ಕೊಟ್ಟರು ಅಂತಂದರೆ, ಒಂದು ಕಾಲದಲ್ಲಿ ಏನು ಮಾಡ್ತಾರೆ, ಅವರು ಡಿಪ್ಲೊಮಾ ಮಾಡಿಬಿಡ್ತಾರೆ, ಕೆಲಸಕ್ಕೆ ಸೇರಿಬಿಡ್ತಾರೆ. ಬಟ್ ಕೆಲಸಕ್ಕೆ ಸೇರಿದ್ಮೇಲೆ ಒಂದು 8-10 ವರ್ಷ 5 ವರ್ಷ 6 ವರ್ಷ ವರ್ಕ್ ಮಾಡಿದ್ಮೇಲೆ ಅನ್ಸುತ್ತೆ ಬೇರೆಯವ್ರಿಗೆಲ್ಲ ಪ್ರಮೋಷನ್ ಆಗ್ತಾ ಇದೆ, ಬಟ್ ನನಗಿನ್ನೂ ಏನೂ ಆಗ್ತಾ ಇಲ್ಲ. ಯಾಕೆಂದರೆ ಅದು ಗೋರ್ಮೆಂಟ್ ಕಂಡೀಷನ್ ಇದೆ, ಯಾವುದಾದ್ರು ಒಂದು ಪ್ರಮೋಷನ್ ಮಾಡೋದಕ್ಕೆ ಏನಾದರೆ ಒಂದು ಲೆವೆಲ್ ಆದಂಥ ಡಿಗ್ರಿ ಇರಬೇಕು ಅಂತ. ಅಂಥವ್ರಿಗೆ ಒಂದು ಅವಕಾಶ ಕೊಡಲಿ ಅಂತ ಗೋರ್ಮೆಂಟ್ ಮಾಡಿರೋದು. ಹಾಗಾಗಿ ವೃತ್ತಿಯಲ್ಲಿರುವಂಥವ್ರು, ಉದ್ಯೋಗದಲ್ಲಿರುವಂಥವ್ರಿಗೆ ಅವ್ರಿಗಂತೂ ಡಿಪ್ಲೊಮಾದಲ್ಲಿ ಮಾಡಿದರೆ ಇಷ್ಟು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಅಂತ ಇರುತ್ತೆ. ಕಂಡೀಷನ್ ಏನಂತಂದರೆ ಅವರಿಗೆ ಮಿನಿಮಮ್ ಒಂದು 2 ವರ್ಷ ಅವರು ಫುಲ್ ಟೈಮ್ ಆಗಿ, ಪಾರ್ಟ್ ಟೈಮ್ ಅಲ್ಲ ಫುಲ್ ಟೈಮ್ ಆಗಿ, ಕೆಲವರು ಅಂದರೆ ಹೆಸರಿಗೆ ತೋರಿಸಿ ಮಾಡ್ತಾರೆ, ಫುಲ್ ಟೈಮ್ ಆಗಿರಬೇಕು, ಅದು ಸರ್ಕಾರದ ಸಾಮ್ಯತೆ ಇರಬೇಕು, ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದು ಅವರಿಗೆ ಮಾತ್ರ ಅವಕಾಶಗಳಿದ್ದಾವೆ. ಬಟ್ ಅದೇ ಯಾವುದೇ ಆಗಲಿ, ಯಾವುದೇ ಇಂಡಸ್ಟ್ರಿಗೆ ಮಾನ್ಯತೆ ಇದೆ ಅಂದರೆ ಎಲ್ಲ ಸರ್ಕಾರ ಅಥವಾ ಯಾವುದಾದ್ರು ಅದಕ್ಕೆ ಕನ್ಸರ್ನ್ ಮಾನ್ಯತೆ ಇರುವಂಥವ್ರಿಗೆ ಎಲ್ಲರಿಗೂ ಆಗುತ್ತೆ. ಅವ್ರಿಗೆ ಮಿನಿಮಮ್ ಅದೇ ಇಲ್ಲಲ್ಲ 2 ವರ್ಷದ ಎಕ್ಸ್ಪೀರಿಯನ್ಸ್ ಬೇಕು, ಮಾಡ್ಬೋದು ಅವರು. ಇಲ್ಲಿ ಅವ್ರಿಗೆ ಹೆಚ್ಚಿನವ್ರು ಅದೇ ಇಲ್ದಲ್ಲ, ಅವರಿಗೆ ಪ್ರಮೋಷನ್ಗೋಸ್ಕರ, ಮುಂದಿನ ಬೇರೆ ನಾಲೆಜ್ ಪಡೆಯೋಕ್ಕೋಸ್ಕರ ಅಂಥದಕ್ಕೋಸ್ಕರ ಎಲ್ಲ ಹೋಗ್ತಾರೆ. ಅವ್ರಿಗೊಂದು 3-4 ವರ್ಷ ಆದಮೇಲೆ ವರ್ಕ್ ಮಾಡೋಣ ಅಂತ ಅಂಥವ್ರಿಗೆ ತುಂಬ ಅನುಕೂಲವಾದಂಥದ್ದು. ಬಟ್ ಇಲ್ಲಿ ಪ್ರಾಬ್ಲಮ್ ಬರೋದೇನು ಅಂತಂದರೆ, ಇದನ್ನ ತುಂಬ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಅಲ್ಲಿ ಚೆಕ್ ಮಾಡ್ತಾರೆ. KE ನಲ್ಲಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಕೆಲವರು ಸುಮ್ಮನೆ ಇಂಥ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಕೊಡ್ತಾರೆ. ಕೊಟ್ಟಾಗ ಏನಾಗುತ್ತೆ, ಅದನ್ನ ವೆರಿಫಿಕೇಶನ್ ಮಾಡ್ತಾರೆ ಅವ್ರು. ಯಾಕಂದ್ರೆ ನೀವು ಕಂಪ್ನಿ ಕೊಟ್ಟಂದ್ರೆ ಕಂಪ್ನಿ ಡೀಟೇಲ್ಸ್ ಎಲ್ಲ ಅದರಲ್ಲಿರುತ್ತೆ. KE ಅದನ್ನ ಚೆಕ್ ಮಾಡಿ ಎಲ್ಲ ಇದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ. ಹಾಗಾಗಿ ತುಂಬಾ ಜನ ಕೆಲವು ಏನಾಗುತ್ತೆ, ನಾನು ಅಪ್ಲೈ ಮಾಡಿದ್ದೆ ನನಗೆ ಸಿಕ್ಲಿಲ್ಲ, ಅಲೋ ಮಾಡಲಿಲ್ಲ, ಯಾಕಂದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿರಲ್ಲ, ಅದಕ್ಕೋಸ್ಕರ. ಸೊ ಇದೇ ಮಾನದಂಡ. ಹಾಗಾಗಿ ಇದೊಂದು ಒಳ್ಳೆ ಅವಕಾಶ. ಆಲ್ರೆಡಿ ಕೆಲಸ ಮಾಡ್ತಿರೋರಿಗೆ, ಉದ್ಯೋಗದಲ್ಲಿದ್ದು ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ತಗೊಂಡ ನಂತರ ಮತ್ತೆ ಬ್ರೇಕ್ ಕೊಟ್ಟು ಒಂದು ಇಂಜಿನಿಯರಿಂಗ್ ಮಾಡೋದಕ್ಕೆ ಒಂದು ಅತ್ಯುತ್ತಮವಾದಂತಹ ಕೆಲಸ ಇದು. ಸೊ ನೀವು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್, 2 ವರ್ಷದ ಅನುಭವ ಇದ್ರೆ ಸಾಕು. ಮತ್ತೆ ಇನ್ನೊಂದು ಹೇಳ್ತೀನಿ, ಈಗ ನಾನು 2 ವರ್ಷ ಹೇಳಿದ್ನಲ್ಲ ಇರೋಂಥದ್ದು, ಮತ್ತೆ ಚೇಂಜಸ್ ಆಗ್ಬೋದು, 1 ವರ್ಷ ಅಂತ ಮಾಡ್ಬೋದು, 3 ವರ್ಷ ಅಂತ ಮಾಡ್ಬೋದು. ಆ ವರ್ಷ ಅಪ್ಲೈ ಮಾಡುವಾಗ ಅವರು ಒಂದು ಸತಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಎಲ್ಲ ಒಂದು ಸತಿ ಗೈಡ್ಲೈನ್ ನೋಡ್ಕೊಳ್ಳೇಬೇಕು. ಈಗ ಪ್ರೆಸೆಂಟ್ 2026 ಇನ್ನೂ ಬಿಟ್ಟಿಲ್ಲ ಅವರು. ಹಾಗಾಗಿ ನಾನು ನೋಡಿದ ಪ್ರಕಾರ ಇದರಲ್ಲಿ 2 ವರ್ಷ ಅಂತ. ಮತ್ತೆ ಚೇಂಜಸ್ ಏನಾದ್ರು ಇತ್ತು ಅಂದ್ರೆ ಅದಕ್ಕೆ ತಕ್ಕಂಗೆ ಅವ್ರಿಗೆ ಎಲಿಜಿಬಿಲಿಟಿ ಬರುತ್ತೆ. ಓಕೆ ಸರ್, ಈಗ ಶಿಷ್ಯ ವೇತನ ತರಬೇತಿ ಇದಕ್ಕೆ ಇರ್ತಾರೆ, ಅದೆಲ್ಲ ಅನುಭವವನ್ನ ನೀವೇನಾದ್ರೂ ಇದಕ್ಕೆ ಪರಿಗಣನೆಗೆ ತೆಗೆದುಕೊಳ್ತೀರಾ? ನೀವು ಹೇಳಿದ್ರೆ ಇಂಟರ್ನ್ಶಿಪ್ ಅಂತಾರೆ, ಅದಕ್ಕೆ ಅದೇನಾಗುತ್ತೆ, ಅದ್ರಲ್ಲೂ ಅಷ್ಟೇನೆ, ಅದನ್ನು ಕನ್ಸಿಡರ್ ಮಾಡ್ತಾರೆ. ಬಟ್ ಅದೇ ಆ ಇಂಟರ್ನ್ಶಿಪ್ ಎಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಮಾನ್ಯತೆ ಇದೆಯಾ, ಅದೆಲ್ಲ ಇತ್ತು. ಸೇಮ್ ಈಗ ಹೆಂಗೆ ಗೌರ್ಮೆಂಟ್ ಅಪ್ರೂವ್ಡ್ ಇಂಡಸ್ಟ್ರಿಗಳೆಲ್ಲ ಹೇಗಿರುತ್ತೋ ಅದೇ ತರ ಎಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ತುಂಬಾ ಸ್ಟಾರ್ಟ್ಅಪ್ ಅಲ್ಲೂ ಮಾಡ್ತಾ ಇರ್ತಾರೆ. ಆ ಸ್ಟಾರ್ಟ್ಅಪ್ಗೆ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಿದೆಯಾ, ಅವೆಲ್ಲ ಅಪ್ರೂವ್ಡ್ ಆಗಿದೆಯಾ ಅಂತವ್ರೆಲ್ಲರಿಗೂ ಈ ಅವಕಾಶಗಳಿದ್ದಾವೆ. ಓಕೆ ಸರ್, ಹಾಗಾದ್ರೆ ಯಾವ ರೀತಿಯಾದಂತಹ ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್ಗಳು ಇರುತ್ತೆ ನೋಡಿ, ಸೊ ಅದನ್ನ ನೀವು ಪರಿಗಣನೆಗೆ ತೆಗೆದುಕೊಳ್ತೀರಾ? ಇಂಥದೇ ಪರ್ಟಿಕ್ಯುಲರ್ ಅಂತ ಇಂಥದ್ದು ಅದೇ ನಾನು ಹೇಳ್ದಂಗೆನೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ, ಗೌರ್ಮೆಂಟ್ ಇಂಡಸ್ಟ್ರಿ, ಗೌರ್ಮೆಂಟ್ ಇರುವಂಥದ್ದು ಎಲ್ಲರಿಗೂ ಎಲಿಜಿಬಿಲಿಟಿ ಇದೆ. ಮತ್ತೆ ಮಾನ್ಯತೆ ಪಡೆದಂದ್ರೆ ಗೌರ್ಮೆಂಟಿಂದ ಅಪ್ರೂವ್ನು, ಅದು ಎಲ್ಲ ಅದಕ್ಕೆ ಆದಂಥ ಒಂದು ಬೋರ್ಡ್ಗಳಿರುತ್ತೆ. ಯಾವುದೇ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಾದ್ರೆ ಅದು ಮಾನ್ಯತೆ ಇದೆಯಾ, ಅದಕ್ಕೆ ಎಲ್ಲವೂ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಥರದ ಕೆಲಸಗಳು ಮಾಡ್ತಾ ಇದ್ದಾರೆ, ಅದೆಲ್ಲವನ್ನೂ ಪರಿಗಣನೆಗೆ ತಗೊಂಡು ಅಂತ ಇದನ್ನು ಮಾತ್ರ ಅಕ್ಸೆಪ್ಟೆಡ್, ಎಲಿಜಿಬಲ್ ಅಂತಾರೆ. ಆ ಎಲಿಜಿಬಲ್ ಲೀಸ್ಟ್ಗಳು ಇವರು ಅಪ್ಲಿಕೇಶನ್ ಹಾಕುವಾಗ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಎಲ್ಲ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಹಾಗಾಗಿ ಗೌರ್ಮೆಂಟು, PSU ಮಾನ್ಯತೆ ಪಡೆದಂಥ ಯಾವುದೇ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿದವ್ರಿಗೆ, ಇವನ್ ಸ್ಟಾರ್ಟ್ಅಪ್ ಕಂಪ್ನಿನಲ್ಲೂ ಅದು ಮಾನ್ಯತೆ ಪಡೆದಿದ್ರೆ ಅವರೆಲ್ಲರಿಗೂ ಅವಕಾಶಗಳಿದ್ದಾವೆ. ಓಕೆ, ಮಾನ್ಯತೆನ ಪಡೆದುಕೊಂಡಿರ್ಬೇಕು, ಅದು ಮಾತ್ರ ವೆರಿ ಇಂಪಾರ್ಟೆಂಟ್. ಕೆಲವರು ಅಂದ್ರೆ ಯಾವ್ಯಾವ್ದು ತಂದು ನಾನು 4 ವರ್ಷ ವರ್ಕ್ ಮಾಡಿದ್ದೀನಿ ಅಂತ ಕೊಟ್ಟರೆ ತಗೊಳ್ಳೋದಲ್ಲ ಅದು. ಓಕೆ, ಹಾಗಾದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ, ಡಿಪ್ಲೊಮಾ ಆದ್ಮೇಲೆ. ಸೊ ಅವ್ರು ಕೂಡ ನೀವು ಕನ್ಸಿಡರ್ ಮಾಡ್ತೀರಾ? ಕನ್ಸಿಡರ್ ಮಾಡ್ತಾರೆ. ಆ ಕಂಪನಿ ಮಾನ್ಯತೆ ಪಡೆದಿರ್ಬೇಕು. ಯಾಕಂದ್ರೆ ಮಾನ್ಯತೆ ಪಡೆದಲ್ಲಿ ಯಾವ ಕಂಪನಿನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಮಾಡ್ಲಿಲ್ಲ ಅಂದ್ರೆ ಅದು ಫೇಕ್ ಅಂತ ಅಷ್ಟೇ, ಯಾವ ತರ ಇಲ್ಲಾಂದ್ರೆ ಅದು ರೆಕಗ್ನೈಸ್ ಆಗಲ್ಲ, ಅಂಥವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಓಕೆ, ಸೊ ಹಾಗಾದ್ರೆ ನೀವು ಒಂದ್ ಕಡೆ MSME ಮಾಡಿದವರು, ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಮಾಡಿದವ್ರನ್ನು ಕೂಡ ನೀವು ಕನ್ಸಿಡರ್ ಮಾಡ್ತೀರಾ? ಓಕೆ, ಬಟ್ ಒಟ್ಟಾರೆ ಆ ಒಂದು ಸಂಸ್ಥೆ ಮಾನ್ಯತೆ ಪಡ್ಕೊಂಡಿರ್ಬೇಕು ಅಷ್ಟೇ. ತುಂಬಾ ಇಂಪಾರ್ಟೆಂಟ್.
ಸರ್, ಈಗ ವರ್ಕಿಂಗ್ ಪ್ರೊಫೆಷನಲ್ ನಾವು ಡಾಕ್ಯುಮೆಂಟ್ಸ್ಗಳನ್ನ ನಾವು ತೆಗೆದುಕೊಂಡಾಗ ವೆರಿಫಿಕೇಶನ್ಸ್ ವೇಳೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ? ಅದೇ ಅವರಿಗೆ ಕೆಲಸಕ್ಕೆ ಸೇರೋದಕ್ಕೆ ಪ್ರೂಫ್ ಇದೆ ಅಂದ್ರೆ ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಇರುತ್ತೆ, ಅವ್ರಿಗೆ ಸ್ಯಾಲ್ರಿ ಬಿದ್ದಕ್ಕೆ ಸ್ಯಾಲ್ರಿ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಅವ್ರಿಗೆ ಏನಾದ್ರು PF ಹೋಗ್ತಿದ್ರೆ ಯಾಕಂದ್ರೆ ಇಂಥ ಡಾಕ್ಯುಮೆಂಟ್ ಕೊಟ್ಟಷ್ಟು ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಅವರ ಡಾಕ್ಯುಮೆಂಟ್ಗಳಲ್ಲಿ. PF ಅವ್ರಿದ್ರೆ ಅದೇ ಥರ ಅವ್ರಿಗೆ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲೊಂದು ಲೆಟರ್ ಅವರಿಂದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಇವೆಲ್ಲವನ್ನು ಇದ್ರ ಜೊತೆಗೆ ಮಾಮೂಲಿಯಾಗಿ ಏನೇನು ಡಾಕ್ಯುಮೆಂಟ್ ಇದೆಯಲ್ಲ ಈ 10th ಅವ್ರದ್ದು ಡಿಪ್ಲೊಮಾ ಸರ್ಟಿಫಿಕೇಟು ಅದೆಲ್ಲವನ್ನು ಹಾಕಬೇಕಾಗುತ್ತೆ. ಓಕೆ ಸರ್, ಈಗ KEA ಅಂತ ಹೇಳಿದ್ರಿ, ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅಂತ, ಆ ಒಂದು ಉದ್ಯೋಗ ಪ್ರಮಾಣ ಪತ್ರಗಳನ್ನ ನೀವು ಯಾವ ರೀತಿ ಹೇಗೆ ಪರಿಶೀಲನೆಯನ್ನ ಮಾಡ್ತೀರಾ? ಯಾಕೆಂದ್ರೆ ನೀವು ಈ ಸರ್ಟಿಫಿಕೇಟ್ ಕೊಡುವಾಗ ಕಂಪನಿ ಡೀಟೇಲ್ಸ್ ಎಲ್ಲ ಇರುತ್ತೆ, ಅವರಿಗೆ ಈಗ ಆನ್ಲೈನಲ್ಲೂ ಸಿಕ್ಬಿಡುತ್ತೆ ಆ ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ. ಇಲ್ಲ ಅಂದ್ರೆ ಅವ್ರ ಕೆಲವೇ ಅಲ್ಲಿಗೆ ಫೋನ್ ಮಾಡಿ ವಿಚಾರಿಸಿನೂ ಡಾಟಾ ತಗೊಳ್ತಾರೆ. ಇದೊಂದು ವೆರಿಫಿಕೇಶನ್ ಆಗುತ್ತೆ, ಅವ್ರು ನಿಜವಾಗ್ಲೂ ಆ ಎಂಪ್ಲಾಯ್ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಎಷ್ಟು ವರ್ಷ ಕೆಲಸ ಮಾಡಿದಾರೆ ಅದನ್ನೆಲ್ಲ ಒಂದು ವೆರಿಫೈ ಮಾಡ್ತಾರೆ. ಓಕೆ, ಈಗ ವರ್ಕಿಂಗ್ ಪ್ರೊಫೆಷನಲ್ ಕೋಟಾದಲ್ಲಿ ನಾವು ಅಪ್ಲಿಕೇಶನ್ ಹಾಕ್ತೀವಿ, ಆದ್ರೆ ಕೆಲವೊಮ್ಮೆ ಅದು ರಿಜೆಕ್ಟ್ ಆಗುತ್ತೆ, ತಿರಸ್ಕಾರ ಆಗುತ್ತೆ. ಸೊ ಯಾವುದೆಲ್ಲ ಈ ಒಂದು ಅರ್ಜಿಗಳು ತಿರಸ್ಕಾರಕ್ಕೆ ಒಳಪಡುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀರಾ? ನಾನು ಈಗ ಹೇಳ್ದಲ್ಲ ಈ ಎಲ್ಲ ಡಾಕ್ಯುಮೆಂಟ್ಗಳು ಹಾಕಬೇಕು ಅಂತ. ಕೆಲವೊಮ್ಮೆ ಏನಾಗಿರುತ್ತೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅವ್ನ ಹೆಸರೇ ಬೇರೆ ಇರುತ್ತೆ, ಅಲ್ಲಿರೋದೇ ಬೇರೆ ಇರುತ್ತೆ, ಇಲ್ಲ ಆ ಕಂಪನಿ ಮಾನ್ಯತೆ ಪಡ್ಕೊಂಡಿರಲ್ಲ, ಅವನಿಗೆ ಬೇಕಾದಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಇರಲ್ಲ. ಇವೆಲ್ಲ ಕಾರಣಗಳಿಂದ ಅದು ರಿಜೆಕ್ಟ್ ಆಗುತ್ತೆ. ಅದಕ್ಕೆ ಹಾಕುವ ಮುಂಚೆ ಫಸ್ಟ್ ವೆಬ್ಸೈಟಲ್ಲಿ KEA ವೆಬ್ಸೈಟಲ್ಲಿ ಹೋಗಿ ಯಾವುದೆಲ್ಲ ಕಂಡೀಷನ್ ಇದೆ ಆ ಕಂಡೀಷನ್ಗೆಲ್ಲ ಸ್ಯಾಟಿಸ್ಫೈ ಅಂತ ಡಾಕ್ಯುಮೆಂಟ್ಗಳು ಹಾಕಿದ್ರೆ ಅದು ರಿಜೆಕ್ಟ್ ಆಗೋದು, ತಿರಸ್ಕೃತ ಆಗೋದಿಲ್ಲ, ಅದು ಅಕ್ಸೆಪ್ಟ್ ಆಗುತ್ತೆ. ಅದೇ ಹೇಳ್ದಂಗೆ ಕಂಪ್ನಿ ಮಾನ್ಯತೆ ಇಲ್ದಿದ್ರೆ, ಅವನದು ಪರ್ಸೆಂಟೇಜ್ ಇಲ್ದಿದ್ರೆ, ಅವನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟಲ್ಲಿ ಸರಿಯಾದ ಮಾಹಿತಿ ಇಲ್ದಿದ್ರೆ ಅಂಥದ್ದೆಲ್ಲ ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಅದರ ಚಾನ್ಸಸ್ ಆರ್ ವೆರಿ ಲೆಸ್. ಕರೆಕ್ಟ್ ಆದ ಡಾಕ್ಯುಮೆಂಟ್ಗಳನ್ನೆಲ್ಲ ಕೊಟ್ಟರೆ ರಿಜೆಕ್ಟ್ ಆಗಲ್ಲ. ಪ್ರಾಬ್ಲಮ್ ಇದ್ದು ಅವ್ರು ಮಾಡ್ದಲ್ಲೇ ಏನಾದ್ರು ಬೇರೆ ಡಾಕ್ಯುಮೆಂಟ್ಗಳು ಕೊಟ್ಟಿದ್ರೆ ರಿಜೆಕ್ಟ್ ಆಗುತ್ತೆ, ಸಿಕ್ಕಾಕೋಗ್ಬಿಡುತ್ತೆ ಅದು.